ನಮಸ್ತೆ. ನಾನಿವತ್ತು ನಿಮ್ಮ ಜೊತೆ ಪೋಕ್ಸೋ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ಮಂದಿ ನಿಮ್ಮ ಜೊತೆ ಪೋಕ್ಸೋ ಬಗ್ಗೆ ಮಾತಾಡಿದ್ದಾರೆ? ಅಥವಾ ನಿಮ್ಮ ಆ, ಕ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಕ್ಕಳು ಪೋಕ್ಸೋಗೆ ಒಳಗಾದಾಗ ನೀವು ಯಾವ ರೀತಿಯಲ್ಲಿ ಅವರಿಗೆ ಸಹಾಯವನ್ನು ಕೊಟ್ಟಿದ್ದೀರಿ ಅನ್ನೋದನ್ನು ಸ್ವಲ್ಪ ನಿಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಪೋಕ್ಸೋ ಅಂದರೆ ಏನು? ಪೋಕ್ಸೋ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಆ್ಯಕ್ಟ್ ಅಂದರೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ. ಇದು 2012ರಲ್ಲಿ ಬಂದಿರುವಂಥದ್ದು, ನಿಮಗೆ ಗೊತ್ತಿದೆ. ಇವಾಗ ನಾನು 2026 ಮಾತಾಡ್ತಿದ್ದೀನಿ. ಯಾಕೆಂದರೆ ಇಷ್ಟು ವರ್ಷಗಳಾದರೂ ಕೂಡ ಪ್ರತಿದಿನ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ದಿನದಿಂದ ಹೆಚ್ಚಾಗ್ತಾ ಇದೆ. ನೀವು ಗಮನಿಸ್ತಿದ್ದೀರಿ ಅಲ್ವಾ? ಹಾಗಾದರೆ ಯಾಕೆ ಇಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ? ದೌರ್ಜನ್ಯ ಮಾಡುವವರಿಗೆ ಪಬ್ಲಿಕ್ನ ಭಯ ಇಲ್ಲ, ಕಾನೂನಿನ ಭಯ ಇಲ್ಲ ಅಲ್ವಾ? ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಲೈವ್ ಆಗಿ ಮಾತಾಡ್ತಾ ಇರೋದು. ಇವಾಗ ಒಬ್ಬ ಪೋಕ್ಸೋ ಮಾಡುವವನಿಗೆ ಭಯ ಬರಬೇಕು. ಭಯ ಬರಬೇಕಾದ್ರೆ ಇಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೇನೆ. ಓಕೆ, ಈಗ ಪೋಕ್ಸೋ ಮಾಡುವವನಿಗೆ ಯಾವುದೇ ಒಂದು ವ್ಯಕ್ತಿಗೆ ಮಗುವನ್ನು ಮುಟ್ಟಬೇಕಾದ್ರೂ ಭಯ ಬರಬೇಕು. ಆ ಭಯ ಬರಬೇಕಾದ್ರೆ ನಾವೇನು ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ನಿಮ್ಮ ಜೊತೆ ಮುಂದಿನ ವಿಡಿಯೋಗಳಲ್ಲಿ ಎಲ್ಲ ಚರ್ಚೆ ಮಾಡ್ತಾ ಬರ್ತೇನೆ. ಯಾಕಂದರೆ ಭಯ ಇದ್ದಾಗ ಮಾತ್ರ ಅಲ್ವಾ ಆ ಮಗುವನ್ನು ಮುಟ್ಲಿಕ್ಕೆ ಧೈರ್ಯ ಬರುವಂಥದ್ದು. ಸಂಬಂಧಿಕನಿಂದಲೇ ಮಗು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗೋದು ಎಷ್ಟು ಧೈರ್ಯ ನೋಡಿ. ಒಂದು ಮನೆಯಲ್ಲಿ ತಿಂದ ಅನ್ನ, ಒಂದು ತುತ್ತು ಅನ್ನ ಕೊಟ್ಟಂತಹ ಮನೆಯಲ್ಲೇ ಅದು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥ ವಿಚಾರಗಳು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಹಾಗಾದರೆ ಯಾಕೆ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಮತ್ತು ಈ ಸಮಸ್ಯೆಯನ್ನು ಯಾಕೆ ತಡೆಗಟ್ಟಲಿಕ್ಕೆ ಆಗೋದಿಲ್ಲ? ಹಾಗಾಗಿ ಇದರಲ್ಲಿ ನಮ್ಮ ಪಾತ್ರ ಏನು ಅನ್ನೋದನ್ನು ಸ್ವಲ್ಪ ಬೇಕಾಗಿದೆ. ನೀವು ಯಾರಾದರೂ ನನ್ನ ಜೊತೆ ನಾನು ಸುನೀತಾ ಮೇಡಮ್, ನಾನು ನಿಮ್ಮ ಜೊತೆ ಬರ್ತೀನಿ, ಸಪೋರ್ಟಿವ್ ಆಗಿ ನನ್ನ ಸಮಾಜದಲ್ಲಿ ಸ್ವಲ್ಪ ಇದರ ಬಗ್ಗೆ ಕೆಲಸ ಮಾಡಲಿಕ್ಕೆ ಕೂಡ ಇಚ್ಛೆ ಪಡ್ತೇನೆ ಅಂದರೆ ಧಾರಾಳವಾಗಿ ಮಾಡ್ಬೋದು. ನಾನು ಖಂಡಿತವಾಗಿ ಸಪೋರ್ಟ್ ಮಾಡ್ತೇನೆ. ಯಾಕೆಂದರೆ ಎಂತಹ ವಿಚಾರದಲ್ಲಿ ನೀವು ಏನಾದರೂ ಕೆಲಸ ಮಾಡ್ತೇವೆ ಆದರೆ ನಿಮ್ಮನ್ನು ಡಿಪಾರ್ಟ್ಮೆಂಟ್ ಗುರುತಿಸುತ್ತೆ, ಇಲಾಖೆಗಳು ಗುರುತಿಸುತ್ತೆ. ಅದಕ್ಕೋಸ್ಕರ ಶಾಲೆಯವರು ಗುರುತಿಸ್ತಾರೆ. ಯಾಕೆಂದರೆ ಇವತ್ತು ಹೆಚ್ಚಾಗಿ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂದರೆ ಶಾಲೆಗಳಲ್ಲಿ ಅಲ್ವಾ? ಆ ಶಾಲೆಗಳಲ್ಲಿ ಮಕ್ಕಳು ಸುರಕ್ಷಿತವಾಗಿರಬೇಕಾದ್ರೆ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ದಯವಿಟ್ಟು ಸಲ್ಲಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮುಂದೆ. ನಮಸ್ತೆ.